ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚು RCB ವರ್ಸಸ್ DC. RCB ಹೋಮ್ ಗ್ರೌಂಡ್ ನಡೀತಾ ಇದೆ. RCB ಹೋಮ್ ಗ್ರೌಂಡ್ ಅಲ್ಲೇ ಸೋತ್ಬಿಟ್ಟಿದೆ. ಬೇರೆ ಕಡೆ ಎಲ್ಲ ಹೋಗಿ ಗೆದ್ಕೊಂಡು ಬರ್ತಾ ಇದೀವಿ, ಬಟ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲೇ ಸೋಲ್ತಾ ಇದೀವಿ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ DC ವಿರುದ್ಧ ಒನ್ ಸೈಡ್ ಗೆಲ್ಬೇಕು. ಬಟ್ ಸ್ವಲ್ಪ ಕಷ್ಟನೇ ಇದೆ, ಒಳ್ಳೆ ಫೈಟ್ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ಮ್ಯಾಚ್ ಅಲ್ಲಿ. ಬಿಕಾಸ್ ಇಬ್ರು ಕೂಡ ಟೇಬಲ್ ಅಲ್ಲಿ ಟಾಪ್ ಆಗಿರೋದ್ರಿಂದ ಇವಾಗ DC 2ನೇ ಪ್ಲೇಸ್ ಅಲ್ಲಿ ಇದ್ದಾರೆ, RCB 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. DC ಕೂಡ 3 ಮ್ಯಾಚ್ ಅಲ್ಲಿ 3 ಗೆದ್ದಿದ್ದಾರೆ, RCB 4 ಮ್ಯಾಚ್ ಅಲ್ಲಿ 3 ಗೆದ್ದಿದ್ದಾರೆ. ಬಟ್ ಕ್ವಾಲಿಟಿ ಟೀಮ್ಸ್ಗಳು ಎರಡು ಕೂಡ ಒಳ್ಳೆ ಮ್ಯಾಚ್ ನೋಡಕ್ ಸಿಗುತ್ತೆ. ಬಟ್ ಇದೊಂದು ಹೈ ಸ್ಕೋರಿಂಗ್ ಗೇಮ್ ಕೂಡ ಕಾಣ್ಬೋದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎರಡೂ ಟೀಮಲ್ಲೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಲೈನಪ್ ಇದೆ. RCB ಕೂಡ 7 ಜನ ಬ್ಯಾಟಿಂಗ್ ಆಡ್ತಾರೆ, DC ಕೂಡ 7 ಜನ ಬ್ಯಾಟಿಂಗ್ ಆಡ್ತಾರೆ. ನಿಮ್ಗೆ ಗೊತ್ತು, ಎಲ್ಲ ಟೀಮಲ್ಲಿ ಈ ಒಂದು IPL ಅಲ್ಲಿ ಎಲ್ಲ ಟೀಮ್ಗಳು ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ 7 ಇಲ್ಲ 6 ಬ್ಯಾಟರ್ಸ್ನ ರೆಡಿ ಮಾಡಿದೆ, ಆ ಥರ ಪ್ಯಾಕ್ ಮಾಡಿದ್ರೆ ಈ ಒಂದು ಸೀಸನು. ಬಟ್ ಇವತ್ತಿನ ಮ್ಯಾಚಲ್ಲಿ ಪಿಚ್ ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ ಚೇಸಿಂಗ್ ಅಲ್ಲಿ ಯಾರು ಚೇಸಿಂಗ್ ಹೋಗ್ತಾರೆ ಅವರು ಗೆಲ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ RCB ಅಂದ್ರೆ ಚಿನ್ನಸ್ವಾಮಿ ನಿಮ್ಗೆ ಗೊತ್ತಿರಂಗೆ ಹೈ ಸ್ಕೋರಿಂಗ್ ಗೇಮು, ಮತ್ತೆ ಇದ್ರ ಚೇಸ್ ಮಾಡೋದು ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಅರ್ಲಿ ವಿಕೆಟ್ ಅನ್ನು ಬಿದ್ದಿಲ್ಲ ಅಂತ ಹೇಳಿದ್ರೆ ನೀವು RCB ಮತ್ತೆ GT ಮ್ಯಾಚ್ ಅಲ್ಲಿ ನೋಡಿದ್ರ ಅಲ್ಲಿ ತುಂಬ ಡ್ಯೂ ಇತ್ತು, ಸ್ವಿಂಗ್ ಇತ್ತು, ಸ್ಲೋ ಇತ್ತು, ಪಿಚ್ಚು ಎಲ್ಲ ಥರ ಆಯಿತು ಆ ಒಂದು ಮ್ಯಾಚಲ್ಲಿ. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆ ಥರ ಆಗಲಿಲ್ಲ, ಸ್ವಲ್ಪ ಕಷ್ಟ, ಈಸಿನೇ ಆಯಿತು, ಸ್ವಲ್ಪ ಈಸಿನೇ ಆಯಿತು ಸೆಕೆಂಡ್ ಇನ್ನಿಂಗ್ಸಲ್ಲಿ GTಗೆ. ಬಟ್ ಫಸ್ಟ್ ಇನ್ನಿಂಗ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಅದಕ್ಕೋಸ್ಕರ ಇವತ್ತು ಯಾರು ಟಾಸ್ನ ಗೆಲ್ತಾರೆ ಅವ್ರು ಏನಾದರೂ ಚೇಸಿಂಗ್ ತಗೊಂಡ್ರೆ ಅವ್ರಿಗೆ ಈಸಿ ಗೆಲ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಪಿಚ್ ಕಂಡೀಷನ್ ಕೂಡ ಆಗಿದೆ. ಪಿಚ್ಚು ಫಸ್ಟ್ ಮ್ಯಾಚ್ ಯಾವ ಥರ ರಿಯಾಕ್ಟ್ ಮಾಡ್ತಾ ಅಂತ ಹೇಳಿದ್ರೆ ಎಲ್ಲ ಥರ ಸ್ವಿಂಗು, ಸ್ಲೋವರ್ ಒನ್ ಎಲ್ಲ ಥರ ಆಯಿತು. ಇವತ್ತಿನ ಅದೇ ಥರ ಕಂಡೀಷನ್ ಕಾಣ್ಬೋದು. ಬಟ್ ಚಿನ್ನಸ್ವಾಮಿಲಿ ಯಾವತ್ತೂ ಆ ಥರ ಆಗಿರಲಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ಕೂಡ ಅದು ಡಿಸ್ಅಡ್ವಾಂಟೇಜ್ ಆಗಿಬಿಡ್ತು ನಮ್ಮ RCB ಟೀಮ್ಗೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೇಮ್ 11 ಹೋಗ್ತಾರೆ RCBನೂ, ಮತ್ತು DC ಕೂಡ ಸೇಮ್ ಹೋಗ್ತಾರೆ. ಮತ್ತು RCBಗೆ ಇವತ್ತು ಕಂಟಕ ಆಗ್ತಾರ KL ಮತ್ತು ಫಾಫು. ನಿಮಗೆ ಗೊತ್ತಿರೋಂಗೆ KL ರಾಹುಲ್ ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಪಿಚ್ ಬಗ್ಗೆ ಫುಲ್ ಅರ್ದು ಕುಡಿದು ಬಿಟ್ಟಿದ್ದಾರೆ. ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಎಲ್ಲಾನು ಗೊತ್ತು. ಸಾವಿರಾರು ಮ್ಯಾಚ್ ಆಡಿದ್ದಾರೆ ಆ್ಯಕ್ಚುಲಿ ಆ ಒಂದು ಪಿಚ್ಚಲ್ಲಿ. ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ಕಂಡೀಷನ್ ಮತ್ತು ಯಾವ ಥರ ಬೌಲರ್ ಎಲ್ಲರೂ ರೀಡ್ ಮಾಡಿರ್ತಾರೆ. ಓಕೆ, ಒಂದು ಟೀಮ್ ಅಂತ ಹೇಳಿದ್ರೆ ಎಲ್ಲ ಥರ ಸ್ಟ್ರಾಟಜಿ ಕೂಡ ಮಾಡಿರ್ತಾರೆ. ಬಟ್ KL ರಾಹುಲ್ಗೆ ಈಸಿ ಆಗುತ್ತೆ ಇವತ್ತಿನ ಬ್ಯಾಟಿಂಗು. ಬಟ್ ಅವ್ರೇನಾದರೂ ಒಳ್ಳೆ ಬಾಲ್ ಬಿದ್ದೌಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವರಿಗೆ ಪಿಚ್ ಕಂಡೀಷನ್ ಬಗ್ಗೆ ಪ್ರತಿಯೊಂದು ಗೊತ್ತಿರೋದ್ರಿಂದ ಅವ್ರಿಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದಕ್ಕೆ, ಅಂದರೆ RCB ಹೋಮ್ ಗ್ರೌಂಡು. ಬಟ್ ಅವ್ರಿಗೆ KL ರಾಹುಲ್ ಕರ್ನಾಟಕದವರಲ್ವಾ, ಸೊ ಅವ್ರಿಗೆ ಹೋಮ್ ಅಂತಲೇ ಹೇಳ್ಬೋದು. ಮತ್ತು ಫಾಫ್ ನಿಮಗೆ ಗೊತ್ತಿರೋಂಗೆ 2 ವರ್ಷದಿಂದ ಅವರೇ RCBನ ಟೀಮ್ನ ಮುಂದೆ ತಗೊಂಡು ಹೋಗ್ತಾ ಇದ್ರು. ಬಟ್ ಅವ್ರಿಗೂ ಗೊತ್ತಿರುತ್ತೆ RCB ಮ್ಯಾನೇಜ್ಮೆಂಟ್ ಯಾವ ರೀತಿ ವರ್ಕ್ ಮಾಡ್ತಾರೆ, ಅವ್ರ ಬೌಲರ್ನ ಯಾವ ಥರ ಟ್ರೈನ್ ಮಾಡ್ತಾರೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ 2 ವರ್ಷ ಅವರೇ ಲೀಡ್ ಮಾಡಿರೋದು RCBನ. ಸೊ ಫಾಫ್ಗೆಲ್ಲರೂ ಗೊತ್ತಿರುತ್ತೆ. ನಿಮಗೆ ಇನ್ನೊಬ್ಬ ಪ್ಲೇಯರು ಮಿಚೆಲ್ ಸ್ಟಾರ್ಕ್, ಅವರಂತೂ ಬೆಂಕಿ ಬೌಲಿಂಗ್ ಆಗ್ತಿದ್ದಾರೆ. ಈ ಒಬ್ಬ 3 ಆಟಗಾರನೇನಾರು RCB ಸ್ಟಾಪ್ ಮಾಡಿದ್ರೆ ಈ ಒಂದು ಮ್ಯಾಚ್ನ RCBನೇ ಗೆಲ್ತಾರೆ ಅಂತಲೇ ಹೇಳ್ಬೋದು. ಬಟ್ RCB ಇವತ್ತಿನ ಮ್ಯಾಚ್ ಪಕ್ಕಾ ಗೆದ್ದೇ ಗೆಲ್ತಾರೆ, ನನಗೆ ಕಾನ್ಫಿಡೆಂಟ್ ಇದೆ. ಹೋಮ್ ಗ್ರೌಂಡಲ್ಲಿ ಇವತ್ತು RCB ಫಸ್ಟ್ ಮ್ಯಾಚು DC ಸೋಲಿಸ್ಬೇಕು. ಇವತ್ತಿನ ಮ್ಯಾಚ್ ಸೋಲ್ಸಿದ್ರೆ ಎಲ್ಲರೂ ಕೂಡ ಸೋತಂಗೆ ಕಾಣುತ್ತೆ. ಬಟ್ DC ಒಂದು ಮ್ಯಾಚು ಕೂಡ ಸೋತಿಲ್ಲ. ಇವತ್ತಿನ ಸೋತ್ರೆ RCB ಅವ್ರನ್ನ ಮಾಡ್ದಂಗೆ ಕಾಣುತ್ತೆ. ಬಟ್ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಬಟ್ RCBಲಿ ಇವತ್ತು ಸ್ವಲ್ಪ ಗುಡುಗು ಮಿಂಚು ಬರಲೇಬೇಕು. ಬಿಕಾಸ್ ಓಪನಿಂಗಲ್ಲಿ ಪಿಲ್ಸಾಲ್ಟ್ ಅವರು ಅಷ್ಟೊಂದೇನು ಫಾರ್ಮಲ್ಲಿ ಕಾಣ್ತಿಲ್ಲ. ಫಸ್ಟ್ 1-2 ಮ್ಯಾಚ್ ಅಷ್ಟೇ ಹೊಡೆದಿದ್ದು, ಆಮೇಲೆ ಫಸ್ಟ್ ಬಾಲೇ ಬೌಂಡ್ರಿ ಹೊಡೆದು ಔಟ್ ಆಗ್ತಿದ್ದಾರೆ. ಅವ್ರು ಇವತ್ತು ಆಡಲೇಬೇಕು. ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಅವರು ಒಂದು 30 ಬಾಲ್ ಆಡಿದ್ರೆ ಸಾಕು, ಮಿನಿಮಮ್ 60 ಹೊಡೆದ್ಬಿಟ್ಟು ಹೋಗಿರ್ತಾರೆ. ಆ ಥರ ಪವರ್ ಪ್ಲೇ ಮುಗಿಯೋ ತನಕ RCBಲಿ ವಿರಾಟ್ ಕೊಹ್ಲಿ ಮತ್ತು ಪಿಲ್ಸಾಲ್ಟ್ ಇರಬೇಕು. ಆಮೇಲೆ ಗೊತ್ತಲ್ಲ, ಬಾರಿಸ್ತಾರೆ. ಎಲ್ಲರೂ ಕೂಡ ಸಖತ್ತು ಫಾರ್ಮಲ್ಲಿ ಕಾಣ್ತಿದ್ದಾರೆ. ಮುಂಬೈ ವಿರುದ್ಧ ಯಾವ ಥರ ಆಡಿದ್ರು, ಪಟ್ಟಿದಾರ್, ಕೊಹ್ಲಿ, ಸಾಲ್ಟು ಔಟ್ ಆಗಿಬಿಟ್ರು. ಮತ್ತು ಜಿತೇಶ್ ಶರ್ಮಾ ಏನು ಫಿನಿಶಿಂಗ್ ಟಚ್ ಗುರು. ಜಿತೇಶ್ ಶರ್ಮಾ ಸಖತ್ತಾಗಿ ಆಡ್ತಿದ್ದಾರೆ. RCBಲಿ ವಿಡಿಯೋ ಹೋದ್ಮೇಲೆ ಒಂಥರ ಜಿತೇಶ್ ಶರ್ಮಾ ಬಂದು ಸಖತ್ತಾಗಿ ಇನಿಷಿಯೇಟಿವ್ ತಗೊಂಡು ಆಡ್ತಾ ಇದ್ದಾರೆ. ಒಂದು ಶಾಟ್ ಹೊಡೆದ್ರು ಟ್ರೆಂಟ್ ಬೋಲ್ಟ್ಗೆ ಲಾಸ್ಟ್ ಮ್ಯಾಚು MI ವಿರುದ್ಧ. ಏನು ಹೊಡೆದ್ರು, ABDನ ನೆನೆಸ್ಕೊಂಡಂಗೆ ಆಯಿತು. ಆ್ಯಕ್ಚುಲಿ ಎಲ್ಲರೂ ಕೂಡ ಅದೇ ಟ್ರೋಲ್ ಮಾಡಿದ್ದು. ಬಟ್ ಇವತ್ತಿನ ಮ್ಯಾಚಲ್ಲಿ ನನ್ನ ಪ್ರಕಾರ RCBನ ಗೆಲ್ತಾರೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ RCB ಹೋಮ್ ಗ್ರೌಂಡಲ್ಲಿ ಹುಡುಕ್ತಾ ಇದ್ದಾರೆ ಗೆಲುವಿಗಾಗಿ. ಬಟ್ ಇವತ್ತು ಗೆದ್ದರೆ ಎಲ್ಲ ಫ್ಯಾನ್ಸು RCB ಇವತ್ತು ಗೆಲ್ತಾರೆ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು ಅಂತ ಕಾಮೆಂಟ್ ಮಾಡಿ. ಇವತ್ತು ಗೆದ್ದರೆ RCB ಇನ್ನು ಎಲ್ಲ ಮ್ಯಾಚು ಗೆಲ್ತಾರೆ. ಬಿಕಾಸ್ ಸ್ವಲ್ಪ ಟಫ್ ಆಗಿದೆ ಇವತ್ತು ಕಾಂಪಿಟೇಷನ್ನು DC ವಿರುದ್ಧ. ಅವರಂತೂ ಸಖತ್ತಾಗಿ ಪ್ಯಾಕ್ ಮಾಡಿದೆ. ಅದರಲ್ಲೂ KL ರಾಹುಲ್ ಅಂತೂ ಲಾಸ್ಟ್ ಇನ್ನಿಂಗ್ಸು ನೋಡಿದೆ ಯಾವ ಥರ ಹೊಡೆದಿದ್ದಾರೆ ಚೆನ್ನೈ ಮೇಲೆ.
ಚೆನ್ನೈ ಮೇಲೆ ಏನೋ ಗೊತ್ತಿಲ್ಲ, ಕೆ ಎಲ್ ರಾಹುಲ್ ಎಲ್ಲ ಮ್ಯಾಚು ಚೆನ್ನೈ ಮೇಲೆ ಹೊಡಿತಾರೆ. ಅದೇನೋ ಅವ್ರು ಹೋಮ್ ಗ್ರೌಂಡಲ್ಲಿ ಹೋಗ್ಬಿಟ್ಟು ಗೆದ್ಕೊಂಡು ಬಂದಿದ್ದಾರೆ ಆಫ್ಟರ್ 17 ಇಯರ್ಸ್ ಆದಮೇಲೆ. ಇವಾಗ CSK ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲನೂ ಬಿಟ್ಕೊಟ್ಬಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೋ. ಯಾಕಂತ ಹೇಳಿದ್ರೆ ಎಲ್ಲ ತುಂಬ ಹಿಸ್ಟ್ರಿ ಇಟ್ಕೊಂಡಿದ್ರು, ಯಾವ ಟೀಮು ಕೂಡ ಅಲ್ಲಿ ಹೋಗಿ ಗೆಲ್ಲಕ್ಕಾಗ್ತಿರಲಿಲ್ಲ CSK ಹೋಮ್ ಗ್ರೌಂಡಲ್ಲಿ. ಇವಾಗ RCBನೂ ಗೆದ್ದರು, ಮತ್ತು DC ಗೆದ್ದಿದ್ದಾರೆ. ಬೇರೆ ಯಾವ ಟೀಮ್ ಗೆಲ್ತಾರೆ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಇವತ್ತಿನ ಮ್ಯಾಚಲ್ಲಿ ಈ ಒಂದು 3 ಪ್ಲೇಯರ್ನ RCB ಸ್ಟಾಪ್ ಮಾಡಿದ್ರೆ, ಫಾಫ್, KL ರಾಹುಲ್ ಮತ್ತು ಸ್ಟಾರ್ಕೆ ಸ್ವಲ್ಪ ಆಡ್ಕೊಂಡ್ರೆ ಇವತ್ತು ಉಡೀಸ್ ಮಾಡ್ತಾರೆ DC ಅನ್ನಿಸ್ತಾ ಇದೆ. ನೀವು ಕೂಡ ಕಾಮೆಂಟ್ ಮಾಡಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.